ಟ್ರೈಲರ್ ರಿವ್ಯೂಗೂ ಮುಂಚೆ ಒಂದು ಸಣ್ಣ ವಿಚಾರ ಹೇಳಬೇಕು ಸ್ವಲ್ಪ ಜನಕ್ಕೆ. ಸಿನಿಮಾ ನೋಡೋಕೆ ಮುಂಚೆನೇ ಇದು ಆ ಸಿನಿಮಾ ಥರ ಇದೆ, ಈ ಸಿನಿಮಾ ಥರ ಇದೆ ಅಂತ ಕಂಪೇರ್ ಮಾಡೋದು, ಈ ಫ್ಯಾನ್ ವಾರ್ ಕ್ಯಾಟಗರಿಯವರು ಇದು ಆ ಸಿನಿಮಾ ರೀಮೇಕು, ಈ ಸಿನಿಮಾ ರೀಮೇಕು ಅಂತ ಫಾಲ್ಸ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿಕೊಂಡು ಸುಮ್ಮನೆ ಆಡಿಯನ್ಸ್ನ ಮಿಸ್ಗೈಡ್ ಮಾಡಬೇಡಿ. ಒಂದು ರಾತ್ರಿಯಲ್ಲಿ ನಡೆಯೋ ಕಥೆಗಳು ನಮ್ಮಲ್ಲೂ ಸಿನಿಮಾಗಳು ಬಂದಿವೆ, ಅವುಗಳು ತುಂಬ ಸದ್ದು ಮಾಡಿಲ್ಲ ಅಷ್ಟೆ. ಒಂದು ರಾತ್ರಿಯಲ್ಲಿ ನಡೆಯೋ ಕತೆ ಅಂದ ತಕ್ಷಣ ಎಲ್ಲ ಅದೇ ಆಗಿರುತ್ತೆ ಅಂತ ಅನ್ಕೋಬೇಡಿ. ಬನ್ನಿ ಈಗ ರಿವ್ಯೂ ಕಡೆ ಹೋಗೋಣ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮ್ಯಾಕ್ಸ್ ಟ್ರೈಲರ್ ವಾಸ್ ಗುಡ್. ಎಷ್ಟು ಬಿಟ್ಕೊಡ್ಬೇಕಿತ್ತೋ ಅಷ್ಟನ್ನು ಬಿಟ್ಕೊಟ್ಟು ಫ್ಯಾನ್ಸ್ಗೆ ಬೇಕಾಗಿರೋ ಎಲಿಮೆಂಟ್ಸ್ನ ಕೂಡ ಇಟ್ಟಿದ್ದಾರೆ. ಮ್ಯಾಕ್ಸ್ ಸಿನಿಮಾ ಬಗ್ಗೆ ಗೊತ್ತಿರೋರಿಗೆ ಇದು ಒಂದು ರಾತ್ರಿಲಿ ನಡೆಯೋ ಕತೆ ಅನ್ನೋ ವಿಚಾರ ಗೊತ್ತಿದೆ. ಇನ್ನು ಟ್ರೈಲರ್ ಹೇಳ್ತಿರೋ ಕತೆ ಪ್ರಕಾರ ಒಂದಷ್ಟು ದೊಡ್ಡ ಮಂದಿ ಮಕ್ಕಳು ಯಾವುದೋ ಒಂದು ಚಿಕ್ಕ ಹೆಣ್ಣು ಮಗುನ ಕಿಡ್ನಾಪ್ ಮಾಡಿ ಏನೋ ಮಾಡಿದ್ದಾರೆ. ಇದರಿಂದ ಪೊಲೀಸ್ ಅವರು ಅವನ್ನ ಹಿಡ್ಕೊಂಡು ಬಂದು ಸ್ಟೇಷನ್ಗೆ ಹಾಕಿದ್ದಾರೆ. ಅಲ್ಲಿ ಏನೋ ಆಗಬಾರ್ದು ಆಗೋಗಿದೆ. ಸೊ ಅದರಿಂದ ಈಗ ದೊಡ್ಡ ಮಂದಿ ಬಡ್ಡಿ ಮಕ್ಕಳು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರ್ಪೊರೇಷನ್ ನಾಯಿಗಳನ್ನ ಕಳಿಸಿದ್ದಾರೆ. ಇನ್ನೊಂದು ಕಡೆ 2 ತಿಂಗಳು ಸಸ್ಪೆನ್ಷನ್ನ ಮುಗಿಸ್ಕೊಂಡು ಹೊಸ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡೋಕ್ಕೆ ಅಂತ ಬರ್ತಿರೋ ಕ್ಯಾರೆಕ್ಟರ್ ಅರ್ಜುನ್ ಮಹಾಕ್ಷಯ್ AKA ಮ್ಯಾಕ್ಸ್ ಹೇಗೆ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಸಿನಿಮಾದಲ್ಲಿ ಆದಷ್ಟು ಬೇಗನೆ ನೋಡಿ ತಿಳ್ಕೊತೀವಿ. ಟ್ರೈಲರಲ್ಲಿ ಮೇನ್ ಕಾನ್ಫ್ಲಿಕ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ದು ಒಳ್ಳೆಯ ವಿಚಾರ. ಆಡಿಯನ್ಸ್ಗೆ ಇದು ಯಾವ ತರಹದ ಸಿನಿಮಾ, ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಟ್ರೈಲರ್ ಎಕ್ಸ್ಪ್ಲೈನ್ ಮಾಡಿದೆ. ವಿಜಯ್ ಕಾರ್ತಿಕೇಯ ಅವ್ರ ಮೇಲೆ ಸದ್ಯಕ್ಕೆ ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅನ್ನೋ ಒಂದು ಒಪಿನಿಯನ್ ನನ್ನಲ್ಲಿ ಕ್ರಿಯೇಟ್ ಆಗಿದೆ. ಆ ಫ್ರೇಮ್ಸ್, ಆ ಬಿಲ್ಡಪ್ ಚೆನ್ನಾಗಿದ್ವು. ತುಂಬ ಕಡಿಮೆ ಟೈಮ್ ಹಿಡ್ಕೊಂಡು ಟ್ರೈಲರ್ನ ಒಂದೊಳ್ಳೆ ರೀತಿಯಲ್ಲಿ ಕಟ್ ಮಾಡಿಸಿದ್ದಾರೆ. ಅ ಗುಡ್ ಒನ್. ಐ ವಿಶ್ ಅವ್ರಿಗೆ ಈ ಸಿನಿಮಾ ಕಂಪ್ಲೀಟ್ ಸಕ್ಸಸ್ನ ತಂದುಕೊಡ್ಲಿ. ಕೆಲವೊಂದು ಎಡಿಟ್ಸ್ ಇಷ್ಟ ಆಯಿತು. ಟ್ರೈಲರಲ್ಲಿ 2 ಕ್ಯಾರೆಕ್ಟರ್ಗಳನ್ನು ಒಂದೇ ಫ್ರೇಮ್ನಲ್ಲಿಟ್ಟು ಒಂದೇ ಡೈಲಾಗ್ನ ಹೇಳಿಸಿದ್ದು. ಆ್ಯಂಡ್ ಎಸ್ಪೆಷಲಿ ಆ ಲಾಸ್ಟ್ ಶಾಟ್, ಟೀಸರಲ್ಲೂ ಲಾಸ್ಟ್ ಶಾಟ್ ಇಂಪ್ರೆಸ್ ಮಾಡಿತ್ತು. ಆ್ಯಂಡ್ ಇವಾಗಲೂ ಅದೇ ಆಗಿದೆ. ಥಿಯೇಟ್ರಲ್ಲಿ ಸಿನಿಮಾ ನೋಡುವಾಗ ಕ್ಲೈಮ್ಯಾಕ್ಸ್ ಕೂಡ ಇದೇ ಹೈನ ಕೊಟ್ಟು ಬಿಟ್ರೆ ಅಷ್ಟು ಸಾಕು. ನಂಗೆ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಗುರು. ಸಿಂಪಲ್ ಆಗಿ ಒಂದು ಪ್ರಾಪರ್ ಮಾಸ್ ಕಮರ್ಷಿಯಲ್ ಸಿನಿಮಾ ಬೇಕಷ್ಟೆ. ಒಂದೊಳ್ಳೆ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ, ಪವರ್ ಪ್ಯಾಕ್ಡ್ ಡೈಲಾಗ್ಸು, ಹೀರೋ ವರ್ಸಸ್ ವಿಲನ್ಸ್, ಒಂದೊಳ್ಳೆ ಫೈಟ್ಸ್ಗಳು, ಸ್ವಲ್ಪ ಸ್ಟೈಲ್ ಆಗಿರಲಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಮಾಸ್ ಮೊಮೆಂಟ್ಸ್. ಆ ಫ್ಯಾನ್ ಮೊಮೆಂಟ್ಸ್ ಏನಂತಾರೆ ಅದು ಬೇಕು. ನನಗೆ ಸಾಕಾಗಿ ಹೋಗಿದೆ ಗುರು. ಬೇರೆ ಇಂಡಸ್ಟ್ರಿ ಹೀರೋಗಳ ಸಿನಿಮಾಗಳನ್ನು ನೋಡಿ ನೋಡಿ ಆ ಮಾಸ್ ಮೊಮೆಂಟ್ಗಳು, ಆ ಫ್ಯಾನ್ ಮೊಮೆಂಟ್ಗಳನ್ನ ನೋಡಿ ನನಗೆ ಸಾಕಾಗಿ ಹೋಗಿದೆ. ಇವಾಗ ನಮ್ಮಲ್ಲಿ ನಮ್ಮ ಹೀರೋಗಳನ್ನು ಸೆಲೆಬ್ರೇಟ್ ಮಾಡೋ ಟೈಮ್ ಇದು. ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಸುದೀಪ್ ಅವ್ರು ಕೂಡ ಇಂಟರ್ವ್ಯೂಗಳಲ್ಲಿ ಆಡಿಯನ್ಸ್ನ ನೀಟಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕ್ಲಿಯರ್ ಕಟ್ ಆಗಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಇದೊಂದು ಸಿಂಪಲ್ ಆಗಿರೋ ಒಂದು ಪವರ್ಫುಲ್ ಕಮರ್ಷಿಯಲ್ ಸಿನಿಮಾ ಅಂತ. ಫ್ಯಾನ್ಸ್ ಪ್ಲಸ್ ನಾರ್ಮಲ್ ಆಡಿಯನ್ಸ್ ಇಬ್ಬರಿಗೂ ಸ್ಯಾಟಿಸ್ಫೈ ಮಾಡುವಂತಹ ಕಂಟೆಂಟ್ ಇಲ್ಲಿದೆ ಅಂತ. ಈ ಟ್ರೈಲರಲ್ಲಿ ವಾವ್ ಮೂಮೆಂಟ್ಗಳು ಸ್ವಲ್ಪ ಕಮ್ಮಿ ಇತ್ತು, ಪರವಾಗಿಲ್ಲ. ಸಿನಿಮಾದಲ್ಲಿ ಅವು ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನು ಸುದೀಪ್ ಅವರ ಕ್ಯಾರೆಕ್ಟರ್ ಮತ್ತು ಲುಕ್ ವಿಚಾರಕ್ಕೆ ಬಂದರೆ ಸಖತ್ ಇಷ್ಟ ಆಯಿತು. ಆ್ಯಂಡ್ 1-2 ವೇರಿಯೇಷನ್ಸ್ ಇದೆ ಆ ಕ್ಯಾರೆಕ್ಟರಲ್ಲೂ ಕೂಡ. ಅಂದರೆ ಕತೆ ಹೇಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೋ ಅದಕ್ಕೆ ಮ್ಯಾಚ್ ಮಾಡೋ ರೀತಿ ಇವೆ. ಸುದೀಪ್ ಅವರು ಒಂದು ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅವ್ರದ್ದೇ ಆದ ಒಂದು ಆ್ಯಟಿಟ್ಯೂಡ್ ಆ್ಯಂಡ್ ಸ್ವ್ಯಾಗ್ನ ಆ್ಯಡ್ ಮಾಡ್ತಾರೆ. ಅದೊಂದು ರೀತಿ ಹೊಸ ಫ್ಲೇವರ್ನ ಆ್ಯಡ್ ಮಾಡುತ್ತೆ ಇಡೀ ಸಿನಿಮಾಗೆ. ಆ್ಯಂಡ್ ಈ ಒಂದು ಎಲಿಮೆಂಟನ್ನು ಅವರು ಪ್ರತಿ ಸಿನಿಮಾದಲ್ಲೂ ಕ್ಯಾರಿ ಮಾಡ್ತಾರೆ. ಆ್ಯಂಡ್ ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ನಾನು ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸಾಂಗ್ಸ್ ಡೀಸೆಂಟ್ ಅಂತ ಅನ್ನಿಸ್ತು, ಬಟ್ BGM ಚೆನ್ನಾಗಿರಲೇಬೇಕು. ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಂದೇ ಒಂದು ಟ್ರೈಲರ್ನಲ್ಲಿ ಇಷ್ಟ ಆಗದಿದ್ದೇನಪ್ಪ ಅಂತಂದರೆ ಆ ತಾಯಿ ಕ್ಯಾರೆಕ್ಟರ್ ಹೇಳಿದ ಡೈಲಾಗ್ ಸ್ವಲ್ಪ ಕ್ಲೀಶೆ ಅಂತ ಅನ್ನಿಸ್ತು. ಅಂದರೆ ಅಂತಹ ಡೈಲಾಗ್ಸ್ಗಳನ್ನು, ಅಂದರೆ ಅಂಥದ್ದೇ ಮೀನಿಂಗ್ ಕೊಡೋ ಡೈಲಾಗ್ಗಳನ್ನು ಸುಮಾರು ಸಲ ಕೇಳಿದ್ದೀವಿ. ಗೊತ್ತು ಹೀರೋ ತುಂಬ ಪವರ್ಫುಲ್ ಇರ್ತಾನೆ ಅಂತ, ಬಟ್ ಸ್ಟಿಲ್ ಅದು ತುಂಬ ಓಲ್ಡ್ ಸ್ಕೂಲ್ ಪ್ರೆಸೆಂಟೇಷನ್ ಅಂತ ಹೇಳ್ತೀನಿ. ಸೊ ಇದಿಷ್ಟು ನನಗೆ ಈ ಟ್ರೈಲರ್ ನೋಡಿ ಹೇಳಬೇಕು ಅಂದ್ಕೊಂಡಿದ್ದು ವಿಚಾರಗಳು. ಸಿಂಪಲ್ ಆಗಿ ಪವರ್ಫುಲ್ ಆಗಿತ್ತು ಟ್ರೈಲರ್. ನನಗೆ ಒಂದು ಕ್ಲಿಯರ್ ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಈ ಸಿನಿಮಾನ ನಮ್ಮ ದಾವಣಗೆರೆಯಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.